ನಾಗಾರ್ಜುನ ಶರ್ಮಾ ಒನ್ ಆಫ್ ಮೈ ಫೇವ್ರೇಟ್ ರೈಟ್ರು. ಅಟ್ ದ ಸೇಮ್ ಟೈಮ್ ಅರಸು ಅಂತಾರೆ ಕೂಡ ನನ್ನ ತಂಡದಲ್ಲಿ ಯಾವಾಗಲೂ ಜೊತೆಲಿ ಬರೋರು. ಸೊ ಹಾಗಾಗಿ ಅಚುರುಮಿ ಗೀತೆನ ಪ್ಲೇ ಮಾಡಿದ್ರಿ ಮಾಡಿ. ಯೋಗಿ ಸರ್ ನಾವು ತುಂಬ ಅಲ್ದಾಡಿ ಆ ಸಿನಿಮಾನ ಆ ಯೋಗಿ ಸರ್ ಬರೀ ನಾನೊಂದು ಮಾತು ಹೇಳಿದ್ದಕ್ಕೆ ಅವಾಗ ಕತೆ ಅರ್ಧ ಕೇಳ್ಬಿಟ್ಟು ಅಥವಾ ಕತೆನೂ ಕೇಳಿದರೂ ಇವರು ಹಂಗೆ ಆಯ್ತು ಶುರು ಮಾಡೋಣ ಅಂತ ಮಾಡಿದ್ದು. ಹಾಗೆ ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಅವತ್ತು ನಿಂತರು. ಇವತ್ತು ಹಾಗೆ ಸಿದ್ಲಿಂಗು 2ಗೂ ಯೋಗಿ ಸರ್ ನಿಂತಿದ್ದಾರೆ. ಬಟ್ ಎಲ್ಲದಕ್ಕೂ ಕಾರಣ ನಿರ್ದೇಶಕರಾದ ವಿಜಯ್ ಪ್ರಸಾದ್ ಅವರು, ಹಾಗೆ ಈ ಸಿನಿಮಾಗೆ ನಿರ್ಮಾಪಕರು ಶ್ರೀಹರಿ ರೆಡ್ಡಿ ಅವರು, ರಾಜು ಸರ್ ಅವರು ಅಷ್ಟೇ ದೊಡ್ಡ ಶಕ್ತಿ ನಮಗೆ. ಆಮೇಲೆ ಇವತ್ತು ಈ ಚುರುಮುರಿ ಹಾಡು ಎಲ್ಲರೂ ನೋಡಿದ್ರಿ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ವಿಜಯ್ ಸರ್ ರಿಲೀಸ್ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಚುರುಮುರಿ ಈ ಥರ ಈ ವರ್ಡ್ಸ್ ಈ ಥರ ನಾನು ಹೊಸದಾಗಿ ಕೇಳಿದ್ದು. ವಿಜಯ್ ಸರ್ ಹೇಳಿದ್ರು ಫೇವ್ರೆಟ್ ನಾಗಾರ್ಜುನ ಶರ್ಮಾ ಅಂತ. ಅದು ಎಲ್ಲೆಲ್ಲಿಂದ ಪದಗಳು ಹುಡುಕ್ತಾರೆ, ಎಷ್ಟು ಸೈಲೆಂಟ್ ಆಗಿ ಯಾವಾಗಲೂ ಇರ್ತಾರೆ. ಅದರಲ್ಲಿ ಟಪಾಸು ಅದೆಲ್ಲ ನಾನು ಕೇಳೇ ಇರಲಿಲ್ಲ, ಅದೆಲ್ಲ ಹೊರಗಡೆ ಕೇಳಿರ್ಲಿಲ್ಲ. ಅದು ಇವರು ಯಾವ ಏರಿಯಲ್ಲಿ ಇರೋದು ಗೊತ್ತಿಲ್ಲ, ಆ ಥರ ವರ್ಡ್ಗಳು ಹುಡುಕಿ ಆಗ್ತಾರೆ. ನಾನು ಕೇಳ್ತಾ ಇದ್ದೆ ಏನಿದೆ ಅರ್ಥ ಅಂತ. ಈವನ್ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರು ಅಷ್ಟೇ ತುಂಬ ಅಂದರೆ ನಾವು ವರ್ಕ್ ಮಾಡಿದಾಗ ಆ್ಯಕ್ಚುಲಿ ಲಿರಿಕ್ ಬರಿಬೇಕಾದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ನಿರ್ದೇಶಕರು ವಿಜಯ್ ಪ್ರಸಾದ್ ಅಷ್ಟು ಬೇಗ ಲಿರಿಕ್ ಓಕೆ ಮಾಡಿರೋದು. ನಾಗಾರ್ಜುನ ನಾನೇ ಕ್ಲಾಪ್ ಹೊಡಿಬೇಕು. ಆಮೇಲೆ ಕರಿಬಸ್ವ ತಡ್ಕಲ್ ಅಂತ ನಾನು ಕಂಪೋಸಿಂಗ್ ಟೈಮಲ್ಲಿ ಇವ್ರನ್ನ ಕರೆಸಿ ಹಾಡಿಸಿದ್ದು. ವಿಜಯ್ ಪ್ರಸಾದ್ ಅವ್ರಿಗೆ ಹಾಗೂ ಯೋಗಿ ಸರ್ಗೆ ತುಂಬ ಇಷ್ಟ ಆಗಿ ಇಲ್ಲ ಇವ್ರದ್ದೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಒಳ್ಳೆ ಪ್ರತಿಭೆ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ನೀವೆಲ್ಲ ಕೇಳಿರ್ತೀರ ಬ್ಯೂಟಿ ಬೆಂಕೈತಿ ಅಂತ ಒಂದು ಹಾಡು, ಅದು ಇವರೇ ಬರೆದು ಇದು ಮಾಡಿದ್ದು. ಸೊ ಇವರಿಬ್ಬರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಯಾಕಂದರೆ ಆ ಹಾಡಿಗೆ ಇವರಿಬ್ಬರೇ ಶಕ್ತಿ, ನನಗಿನ್ನ ಜಾಸ್ತಿ ಇವರಿಬ್ಬರದ್ದು. ಯಾಕಂದರೆ ಆ ಥರ ಟ್ಯೂನ್ಗೆ ಈ ಥರ ಲಿರಿಕ್ ಬಂದಾಗ್ಲೇ ಅದು ಚುರುಮುರಿ ತಿನ್ಕೊಂಡು ಚಿಲ್ ಖುಷಿಯಾಗಿ ಇಟ್ಕೊಡಿ ತಿಂದಿರ್ತೀನಿ ಅದೆಲ್ಲ ಬರೋದು. ಇವರಿಗೆ ನಾಗಾರ್ಜುನ ಶರ್ಮಾ ಮಾತ್ರ 100% ಕ್ರೆಡಿಟ್. ಯಾಕಂದರೆ ಆ ಫ್ರೀಡಮ್ ಕೊಡಬೇಕು. ಸರ್ ಫೇವ್ರೇಟ್ ರೈಟರ್ ಅಂತ ಹೇಳ್ತಾರೆ, ಬಟ್ ಅಂದರೆ ಅವ್ರು ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಅವ್ರ ಫೇವ್ರೇಟ್ ಆಗುತ್ತಾ ಅಂತ ಹೇಳೋ ಥರ ಆಯಿತು. ಅವ್ರ ಡೈರೆಕ್ಷನ್ ಅವರು ಅಷ್ಟೇ ಫ್ರೀಡಮ್ ಕೊಟ್ಟರು, ಅನುಪ್ ಸರ್ ಡೈರೆಕ್ಷನ್ ಅಷ್ಟೇ ಫ್ರೀಡಮ್ ಕೊಟ್ಟರು. ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ಕೂಡ ಡಬಲ್ ಫ್ರೀಡಮ್ ಕೊಟ್ಟರು. ಅದಕ್ಕೆ ಅವ್ರು ಈ ಥರ ಸಾಧ್ಯ ಆಯಿತು. ಇನ್ನೊಂದು ಖುಷಿ ವಿಚಾರ ಏನಂದರೆ ಯೋಗಿ ಸರ್ ಸಾಂಗ್ ಕೇಳ್ಬಿಟ್ಟು ಫೋನ್ ಮಾಡಿದ್ರು, ನನಗೆ ನೋವೇ ಫೋನ್ ಮಾಡಿದ್ರು. ಸಾಕು ಖುಷಿ ಆಯಿತು ಸರ್, ಥ್ಯಾಂಕ್ ಯು. ಕೆ ವಿ ಅದಕ್ಕೆ ಪವನ್ ಆದ ಕೆ ವಿ, ಸೊ ಥ್ಯಾಂಕ್ ಯು ಕೆ ವಿ. ಕರಿಬಸ್ವ ಅವ್ರನ್ನ ನಾವು ಪ್ರೀತಿಯಿಂದ ಕೆ ವಿ ಅಂತ ಕರಿತೀವಿ. ಹಾಗೆ ಅನನ್ಯ ಭಟ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು. ಅವ್ರದ್ದು ಆ ಪವರ್ಫುಲ್ ವಾಯ್ಸ್ ಈ ಹಾಡಿಗೆ ಅದಕ್ಕೂ ಒಂದು ಒಳ್ಳೆ ಮೆರುಗು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ. ಟ್ರೈ ಮಾಡಿದ್ರು ಪಾಪ ನಾಗಾರ್ಜುನ ಶರ್ಮಾ ಅವ್ರು ಮಾತಾಡೋದಕ್ಕೆ. ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂಡ್ ಆಲ್ಸೋ ಕಾರಣಾಂತರಗಳಿಂದ ಅನನ್ಯ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಶಿ ಸೆಡ್ ಐ ಆಮ್ ಮಿಸ್ಸಿಂಗ್ ದಿಸ್ ಶೋ ಅಂತ. ಸೊ ನೀವ್ ಹೇಳಿ ಹೇಗನ್ಸ್ತು? ಮೊದಲಿಗೆ ನೆರೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್. ಅಂದ್ರೆ ನಾವು ಟ್ರ್ಯಾಕ್ ಹಾಡಿ ಅದು ಮೇನ್ ವಾಯ್ಸ್ ಯಾರೋ ಬೇರೆ ಬಂದ್ಬಿಟ್ಟಿರ್ತಾರ, ಹಂಗಾಗಿ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಖುಷಿ ಪಡ್ತೀವಿ. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮಾತಾಡಕೈತೀನಿ ಅಂದ್ರೆ ಅನುಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ. ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವರು ಬಹಳ ಧನ್ಯವಾದಗಳು ಹೇಳ್ತೀನಿ ನಾನು. ಅಂದ್ರೆ ಅನುಪ್ ಸರ್ ವಿಶೇಷತೆ ಏನಪ್ಪ ಅಂದ್ರೆ ದೇಸಿ ಪ್ರತಿಭೆಗಳು, ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ. ಬಟ್ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನು ಬೆಂಬಲಿಸೋದ ರೀತಿ ಬಹಳ ಮುಖ್ಯ ಆಗ್ತದೆ. ಇಡೀ ತಂಡಕ್ಕೆ ಹಾಗೂ ಅನುಪ್ ಸರ್ಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಕರಿಬಸ್ವ ಅವರೇ, ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ. ಭಾಗ ಒಂದು ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಅದೇ ತಂಡದೊಟ್ಟಿಗೆ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ 2ನ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕಥೆ ಒಂದು ಶುರುವಾಗಿದೆ, ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಅದರಲ್ಲಿ ಅನುಪರ ಒಂದು ರಾಗರೀತಿಯ ಕೈ ಚಿಳಕ ತುಂಬ ದೊಡ್ಡದಾಗಿ ಅಡಗಿದೆ. ಅದೇ ರೀತಿಯಾಗಿ ವಿಜಯ್ ಪ್ರಸಾದ್ ಅವರು ನಮ್ಮ ಗೆಳೆಯರು, ಆಪ್ತರು. ಸಿದ್ಲಿಂಗು ಭಾಗ 1ರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ತೋರಿಸಿದ್ರು, ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೇನೆ. ಸೊ ಒಟ್ಟಾರೆಯಾಗಿ ಇದೇ ಚಿತ್ರ ಫೆಬ್ರವರಿ 14 ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು.
ಥ್ಯಾಂಕ್ ಯು ಸೋ ಮಚ್. ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ. ಯಾಕಂದರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯಿತು. ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯಾದ ಜಾನರ್ ಸಿನಿಮಾ ಒಳಗೆ ಬಂತು. ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ, ಬಟ್ ಅಲ್ಲಿವರೆಗೂ ನಿಂತಿತ್ತು. ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕತ್ ಇಷ್ಟ ಆಯಿತು ಸಿನಿಮಾ. ಆ್ಯಂಡ್ ಪಾರ್ಟ್ 2 ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ 2 ಫಸ್ಟ್ ಪಾರ್ಟಿಗೆ ಲಿಂಕ್ ತುಂಬ ಚೆನ್ನಾಗಿ ತೊಗೊಂಡು ನಾವು ಪಾರ್ಟ್ 2 ಸಿನಿಮಾ ಮಾಡಿರೋವಂಥದ್ದು. ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್. ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ. ಪ್ರತಿಯೊಂದು ಸೀನ್, ಡೈಲಾಗ್ ಡೆಲಿವರಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್, ಥ್ಯಾಂಕ್ ಯು. ಇದು ಪದೇ ಹೇಳ್ತಾ ಬಂದಿದ್ದೀನಿ ನಾನು, ಇವತ್ತು ಹೇಳ್ತೀನಿ. ರಿಲೀಸ್ ಇವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟರ್ ಇಬ್ಬರನ್ನೂ ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನು ಇಬ್ಬರು ನೆನೆಸ್ಕೊತೀನಿ. ಆ್ಯಂಡ್ ನಮ್ಮಪ್ಪ ಎಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಈ ಭೂಮಿಗೆ ನನ್ನ ತಗೊಬಂದಿದ್ದಕ್ಕೆ. ನಮ್ಮ ತಾಯಿ ಬರ್ಬೇಕಿತ್ತು, ಅವರು ಶೂಟಿಂಗ್ ಅಲ್ಲಿ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳಿ ಒಂದು ಈವೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ಲು. ಇವತ್ತು ಬಾ ಅಂತ ಹೇಳಿದೆ. ನಿಮ್ಮ ಮಾವ ಬರ್ತಿದಾರಲ್ಲ, ಬರ್ತೀನಿ ಅಂತ ಬಂದ್ಲು ಅವಳು. ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ, ಇಲ್ಲೇ ಮೀಟ್ ಮಾಡ್ತಿರೋ ಮೊಬೈಲ್ ಫೋನ್ 2-3 ಸಲ ಮೀಟ್ ಮಾಡಿರ್ಬೋದು. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ. ನಾನು ಮಾವ ಅಂತ ಯಾವಾಗ ಕರೆದ್ರೆ ಹೇಯ್ ಹೊಡೆದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋದು. ಬಟ್ ಇವಾಗ ಅದು ಕರೆಯೋಕ್ಕಾಗಲ್ಲ. ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರಿಲೇಬೇಕು, ಡ್ರೆಸ್ ಮಾಡಲೇಬೇಕು. ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗೆ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ, ಜಾಸ್ತಿ ಮಾತೇ ಆಗಲಿಲ್ಲ. ನಾವು ಸಿದ್ಲಿಂಗು ಏನೋ ಅಂದರು. ಹೌದು, ಈ ಥರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳಿ. ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ನಾನು ಡೈರೆಕ್ಟರ್ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಂದಿದ್ದು ತುಂಬ ಖುಷಿ ಆಯಿತು. ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ, ಆಲ್ ದ ಬೆಸ್ಟ್. ಅದಕ್ಕೂ ಬರ್ತೀನಿ. ಆ್ಯಂಡ್ ಅನೂಪ್ ಸರ್ ಎಲ್ಲೋ ಅಲ್ಲಿದ್ದಾರ? ಓಕೆ. ನಾನು ಅನೂಪ್ ಅವರು ಮತ್ತು ಅರಸು 3 ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟೇನೆ. ಸೊ 3 ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ. ನಾಗಾರ್ಜುನ್ ಶರ್ಮಾ, ಐ ಲವ್ ಯು. ನಾನು ಫೋನ್ ಮಾಡೋದು 2-3 ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ. ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗಿ ಐತೆ, ಫೋನ್ ಮಾಡಿದೆ, ವಿಶ್ ಮಾಡಿದೆ. ಬಟ್ ಅವ್ರು ನಮ್ಮ ಮಾವನ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಗೆ ಮೆಸೇಜ್ ಮಾಡ್ಬಿಡ್ತೀನಿ, ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ. ಸೊ ನಾಗಾರ್ಜುನ್ಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ. ಥ್ಯಾಂಕ್ ಯು. ಸಕ್ಕತ್ತಾಗಿ ಬರೀತಿರೋ ಹಾಡುಗಳು. ಸೋತ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಸುರೇಶ್ ಸರ್, ಥ್ಯಾಂಕ್ ಯು ನಮ್ಮ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಅವ್ರ ಜೊತೆ ಮೊದಲನೇ ಸಿನಿಮಾ, ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ, ಬಟ್ ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ಜೊತೆಲಿದ್ದಾರೆ. ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟೊಂದು ಯಾವ ಫೈಟ್ಗಳು ಆಗಿಲ್ಲ ನಮಗೆ. ಏನಕ್ಕೆ ಅಂತ ಹೇಳ್ತೀನಿ, ಪಾಪ ಇವ್ರು ಮಾಡಿಸೋ ಫೈಟು ಸಿಗೋದೆಲ್ಲ ತುಂಬಾ ರಾ ಮಾಡೋಣ ಅಂತ. ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ. ನಾವು ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಟಚ್ ಗಾಯಗಳು ಜಾಸ್ತಿ. ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ, ಟಚ್ ಗಾಯಗಳಾಗುತ್ತೆ. ಬಟ್ ದಟ್ಸ್ ಓಕೆ, ಪಾರ್ಟ್ ಆಫ್ ದ ಫಿಲ್ಮ್. ಸೀತಾ ಕೋಟ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನ್ನ ಜೊತೆ ಕೆಲಸ ಮಾಡಿದ್ದು. ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ, ಒಂದು ಸೀನ್ಗೆ ಅಂತ ನಾವು ಸಿನಿಮಾಲಿ ಬರ್ದಿದ್ವಿ ಅವರ ಒಂದು ಸೀನ್ನ. ಬಟ್ ಅವ್ರು ಬಂದು ಅವತ್ತು ಅವ್ರು ಆಕ್ಟ್ ಮಾಡೋದ್ ನೆಕ್ಸ್ಟ್ ಮೂಮೆಂಟ್ ಇಂದಾನೆ ನಮ್ಮ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ
ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರಬಂತು. ಬ್ಯೂಟಿಫುಲ್ ಸರ್, ಫ್ಯಾನ್ ಆಫ್ ಯು. ಪದ್ಮಜಾರಾವ್ ಕೂಡ ಸಿನಿಮಾ ಮಾಡಿದ್ದಾರೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ. ಆ್ಯಂಡ್ ಕೆ ವಿ ಬ್ಯೂಟಿಫುಲ್ ವಾಯ್ಸ್ನ. ಕೆ ವಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾರೆ. ನಾನು ಕಲ್ತ್ಕೊಳ್ಳೋಣ ಅಂತಿದ್ದೀನಿ, ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೋನು ನನಗೆ ಆ್ಯಕ್ಚುಲಿ ಒಂದು 17 ವರ್ಷದ ಫ್ರೆಂಡ್, ಸ್ಕೂಲ್ ಮೇಟ್ಸ್. ಅಂದರೆ ಒಂದೇ ಸ್ಕೂಲಲ್ಲಿ ಅವರಿಲ್ಲ, ಬೇರೆ ಸ್ಕೂಲು. ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡಲ್ಲೇ ಇರ್ತಾರೆ. ವಾಲಿಬಾಲ್ ಆಡಕ್ಕೆ ಹೋಗ್ತಿದ್ದೆ. ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ. ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ. ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡು, ಅಲ್ಲಿ ಜಾಸ್ತಿ ಆಡೋಕ್ಕಾಗ್ತಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ. ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಭಾವನಾ ಆ್ಯಂಡ್ ಭಾವನಾ ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ನಾಗಿ, ಸೊ ಒಟ್ಟಿಗೆ ಹೇಳ್ಬಿಡೋದು ಅಂತ ಹೇಳಿದ್ರೆ ಥ್ಯಾಂಕ್ ಯು. ಮುನೇಗೌಡ್ರೆ, ಭಾರಿ ಸರ್ಪ್ರೈಸ್ ನೀವು ಬಂದಿದ್ದು. ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು, ಫ್ಲೈಟಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ. ಇವಾಗ ಇಲ್ಲಿ ಸಿಗ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಮಾವ ಬಂದಿದ್ದಕ್ಕೆ. ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಆ್ಯಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇವತ್ತು ಪಾತ್ರ. ಇದು ಬಂದಾಗೆಲ್ಲ 100% ನಮಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಒಳ್ಳೇದಾಗಲಿ. ಎಲ್ಲ ಮಾಧ್ಯಮದವರಿಗೂ ಕೂಡ ನಮಸ್ಕಾರಗಳು. ಮತ್ತೆಲ್ಲ ಬಂದಿರೋ ಹಿರಿಯರಿಗೂ ನಮಸ್ಕಾರ. ನಾನು ಸಿದ್ಲಿಂಗು ಶುರು ಮಾಡೋದು ಮೊದಲನೇ ಅಧ್ಯಾಯದಿಂದ ಶುರು ಮಾಡಬೇಕಾಗಿತ್ತು, ಬೇಡ ತುಂಬ ನಿಂತೆ ಆಗುತ್ತೆ. ಸಿನಿಮಾ ನಿಂತಾಗುತ್ತೆ ಅನ್ನೋ ಮಟ್ಟಿಗೆ ಆಗಿತ್ತು. ನಾವು ದುನಿಯಾ ಸಿದ್ಲಿಂಗು ಮಾಡಬೇಕಾದ್ರೆ ಎಕ್ಸ್ಟ್ರಾ ಸೋತಿತ್ತು, ಎಲ್ಲ ಮನೇಲಿ ಕೂತ್ಕೊಂಡಿದ್ವಿ. ವಿಜಯಪ್ರಸಾದ್ ಸರ್ ಮುಹೂರ್ತ ಮಾಡಿರೋ ಸಿನಿಮಾ ನಿಂತೋಗುತ್ತೆ ಅಂತ ಹತ್ಕೊಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ. ಹೇಳಿದ್ವಿ ಇಲ್ಲ ಸರ್, ಕಷ್ಟಪಟ್ಟು ಮಾಡಲಿದ್ದಲ್ಲಿ ಮಾಡಿದ್ವಿ. ಇಲ್ಲಿ ತನಕ ಬಂದು ತುಂಬ ಚೆನ್ನಾಗಾಯಿತು, ಒಳ್ಳೆ ಹೆಸರು ಬಂತು, ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ. ಅವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ವಿಜಯ್ ಬಂದು ನಮ್ಮನ್ನೆಲ್ಲ ಹರಿಸಿದ್ದ. ಥಿಯೇಟರ್ ಶ್ರೀನಿವಾಸ ಥಿಯೇಟರ್ ನಾವು ಆಡಿಯೋ ರಿಲೀಸ್ ಮಾಡಿದ್ವಿ. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು, ಜಗ್ಗೇಶ್ ಅಣ್ಣ ಬಂದಿದ್ರು, ವಿಜಯ್ ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು. ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಾಯಿತು. ಮೊದಲು ಕೂಡ ನಮ್ಮ ಯೋಗಿಗೆ ಒಳ್ಳೆಯ ಹೆಸರು ಬಂದಿತ್ತು. ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು. ಇವತ್ತು ಈ ಸಿನಿಮಾ ಕೂಡ ನಾನೇ ಮಾಡಬೇಕಾಯಿತು. ಸಿನಿಮಾ ನಾನು ಇದನ್ನು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿ ಶುರು ಮಾಡೋಣ ಅಂತ ಓಡಾಡಿದ್ವಿ. ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು. ಮೊದಲಿಲ್ಲ, ನಾವು ಸಿನಿಮಾ ಬಂದಾಗ ಎಲ್ಲರೂ ಒಂದು 10 ಲಕ್ಷ ಬೇಕಂದ್ರೆ ಈ ಮಟ್ಟ ಕೊಡೋರು, ಇವಾಗ ಯಾರು ಕೊಡೋಲ್ಲ. ಹೀಗಾಗಿ ನಾನು ಸಿನಿಮಾ ಕೈಬಿಟ್ಟೆ. ಜೊತೆಗೆ ನಮ್ಮ ಯೋಗಿ ಡೈರೆಕ್ಟ್ರು ಎಲ್ಲ ಸೇರಿ ನಮ್ಮದು ಹೊಸ ನಿರ್ಮಾಪಕರು, ನಮಗೆ ಒಳ್ಳೆಯ ಸ್ನೇಹಿತರು. ತುಂಬ ದಿನ ಆದಮೇಲೆ ನನಗೆ ಅವ್ರನ್ನ ಮಾತಾಡ್ಸಿದ್ದು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಸಲಗ ದಿನಿಯಾ ಸರ್, ನಿಮ್ಮ ಬ್ಯುಸಿ ಟೈಮಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ನಮಸ್ಕಾರ ಸರ್. ಸಿದ್ಲಿಂಗು ವಿಷಯಕ್ಕೆ ಬಂದರೆ, ಸಿದ್ಲಿಂಗು ಒಂದು ಕಾಮನ್ ಮ್ಯಾನ್ ಕನಸು. ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕನಸು ಕಂಡು ಅವನು ಆ ಕನಸು ನೆರವೇರಿಸೋಕ್ಕೆ ಎಷ್ಟು ಕಷ್ಟಪಡ್ತಾನೆ. ಸೊ ಅದೇ ಈ ಸಿದ್ಲಿಂಗು ಸಿನಿಮಾ. ಇದನ್ನಲ್ಲೂ ಸಿದ್ಲಿಂಗುನೇ ಹೀರೋ ಅಲ್ಲ, ಯೋಗಿ ಸರ್ ಒಂದು ಹೀರೋ ಆಗಿ ಇದನ್ನಲ್ಲಿ ಆ್ಯಕ್ಟ್ ಮಾಡಲಿಲ್ಲ, ಒಂದು ಸಿದ್ಲಿಂಗು ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಸಿದ್ಲಿಂಗು ಒಂದು ಚಿಕ್ಕ ಕನಸು ಕಾಣುತ್ತೆ. ಆ ಕನಸು ಹೆಂಗ್ ಅವರು ಅದನ್ನ ಫುಲ್ಫಿಲ್ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾ. ಸೊ ಇದು ಎಲ್ಲ ಕಾಮನ್ ಮ್ಯಾನ್ಗೂ ಸೇರೋವಂಥ ಸಿನಿಮಾ. ಆಮೇಲೆ ಚಿಕ್ಕ ವಯಸ್ಸು 6 ವರ್ಷದಿಂದ 70 ವರ್ಷ ಇರೋರು ಎಲ್ಲರೂ ಬಂದು ನೋಡೋ, ಫ್ಯಾಮಿಲಿ ನೋಡೋಂಥ ಸಿನಿಮಾ ಇದು. ವಿಜಯ್ ಪ್ರಸಾದ್ ಅವ್ರದ್ದು ಮೊದಲನೇ ಸಿನಿಮಾ ಅನ್ಸುತ್ತೆ ಆ ಥರ. ಸೊ ಇದರಲ್ಲಿ ಯಾವುದೇ ತರ ಡಬಲ್ ಮೀನಿಂಗ್ ಇಲ್ಲ. ಧೈರ್ಯವಾಗಿ ಎಲ್ಲ ಫ್ಯಾಮಿಲಿ ಕುಟುಂಬ ಬಂದು ನೋಡ್ಬೋದು. ಫೆಬ್ರವರಿ 14ಕ್ಕೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಸಿನಿಮಾದಲ್ಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ. ಈ ಮಾತು ಮುಂಚೆ ಹೇಳಿದ್ದೆ ನಾನು ಅನ್ಸತಿ. ಬಟ್ ನನಗೆ ನಿಜವಾದ ಅನ್ನದಾತರು ಯಾರು ಅವರ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ಅವ್ರು ನನ್ನ ಅನ್ನದಾತರು. ಸೊ ನನ್ನ ಅನ್ನದಾತರು ದಯವಿಟ್ಟು 14ನೇ ತಾರೀಕು ಬಂದು ಈ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೋರ್ತೀನಿ. ಥ್ಯಾಂಕ್ ಯು. ಶ್ರೀಹರಿ ಸರ್ ಸೈಲೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಖಂಡಿತವಾಗ್ಲೂ ನಾವೆಲ್ಲರೂ ಬರ್ತೀವಿ ಸರ್ ಸಿನಿಮಾ ನೋಡೋದಕ್ಕೆ. ನಮ್ಮ ಸಿನಿಮಾದ ಮತ್ತೊಬ್ರು ನಿರ್ಮಾಪಕರಾಗಿರುವಂತ ರಾಜು ಸರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಯುತ ವಿಜಯ್ ಸರ್ಗೆ ನಮ್ಮ ಸಿದ್ಲಿಂಗ್ 2 ತಂಡದ ವತಿಯಿಂದ ಪೂರಕವಾದ ಧನ್ಯವಾದಗಳು.
ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ವಿಜಯ್ ಸಾರು ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ. ಮೈಕ್ ಹತ್ರ ಇಟ್ಕೊಳ್ಳಿ. ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ. ಆದರೆ ನಮ್ಮ ನಿರ್ದೇಶಕರು ಎಲ್ಲೂ ಇಂಗ್ಲಿಷ್ ಪದಗಳಲ್ಲಿ ಬಳಸದೆ ನಾವಾಗಿ ಸಾಧಾರಣವಾಗಿ ಓಕೆ ಬಾಯ್ ಅಂತ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ಯೂಸ್ ಮಾಡ್ತೇವೆ. ಆದರೆ ಅದಕ್ಕೆ ನಮ್ಮ ನಿರ್ದೇಶಕರು ಕ್ಷಮೆವಿರಲಿ, ಕ್ಷಮಿಸಿ ಅಂತ ಒಂದು ಅದ್ಭುತವಾದ ಕನ್ನಡದ ಪದಗಳನ್ನು ಬಳಸಿ ಈ ನಿರ್ದೇಶನ ಮಾಡಿದ್ದಾರೆ. ಅವರಿಗೆ ವಿಜಯ್ ಸಾರಿಗೆ ನನ್ನ ಮತ್ತು ನನ್ನ ತಂಡಕ್ಕೆ ತುಂಬ ಧನ್ಯವಾದಗಳು. ನಾನು ಯೋಗಿ ಸರ್ ಮಾತಾಡ್ಬೇಕಂದ್ರೆ ಯೋಗಿ ಸರ್ ನಮ್ಮ ಒಂದು ಮೂವಿಯ ಒಂದು ಸನ್ನಿವೇಶದಲ್ಲಿ ಒಂದು ಪ್ರಾರ್ಥನೆ ಸನ್ನಿವೇಶ ಯೋಗಿ ಸರ್ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅದ್ರೊಳಗೆ ಯೋಗಿ ಸರ್ ಕಣ್ಣೊಳಗೆ ನೀರು ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ನಾನು ಹೇಳಿದೆ ಸರ್ ಎಲ್ಲ ಸನ್ನಿವೇಶ ಮುಗಿದ ನಂತರ ನಾನು ಸಾರ್ ಅವ್ರಿಗೆ ಕೇಳಿದೆ, ಸರ್ ನಿಮ್ಮಲ್ಲಿ ಗಂಗಾ ನೀರು ಹರಿತಲ್ಲ ಆ ಥರ ಯಾಕೆ ಕಣ್ಣಲ್ಲಿ ನೀರು ಬರ್ತದೆ ಅಂತ ಕೇಳಿದೆ. ಇಲ್ಲ ನಾನು ಆ್ಯಕ್ಟಿಂಗಲ್ಲಿ ಮರೆತು ಹೋಗಿದೆ ಅಂತ ಹೇಳಿದ್ರು. ಇದೊಂದು ವಿಚಾರ ನಾನು ಕನ್ನಡದ ಅಭಿಮಾನಿಗಳಿಗೆ ಹೇಳೋದಂದರೆ ಇದು ಕನ್ನಡದ ಪದಗಳಿಂದ ತುಂಬಿದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಕನ್ನಡಿ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೈದಿದ್ದಿಲ್ಲ. ಸೊ ಆ ಥರ ಅವರು ತುಂಬ ಕಾಮನ್ ಕಂಪೋಸ್ ಬೇಡ ಅವ್ರ ಕೈಯಲ್ಲೇ ಇಟ್ಕೊಳ್ಳೋದು ಯಾವಾಗಲೂ ಇದೆ ಅದೇ ಥರ ಮಾಡೋರು. ಆ್ಯಂಡ್ ನೇಹ ಆ್ಯಂಡ್ ಯಜಮಾನ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಾರಿ ತಡವಾಗಿ ಮೆನ್ಷನ್ ಮಾಡಿದೆ, ಮರ್ತೋಗಿದೆ ಗಾಬರಿಲಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ಥ್ಯಾಂಕ್ ಯು. ಐ ಲವ್ ಯು. ಇದೇ ಮೊದಲು ಅಂತ ಹೇಳ್ಬಿಟ್ರು. ತುಂಬಾ ಚೆನ್ನಾಗಿ ಕರಾಜ್ ಹಾಕಿದ್ರು. ಆದ್ರೆ ಅವ್ರು ಹೇಳಿದ್ ನಿಜ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕ 90 ವರ್ಷದ ತನಕ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮನೆಯವರು ಪರ್ಮಿಷನ್ ಕೊಟ್ಟರೆ ಪಕ್ಕದ ಮನೆಯವರು ಕರ್ಕೊಂಡ್ಬಂದು ಒಟ್ಟಿಗೆ ನೋಡ್ಬೋದು ಅಂತ ಒಂದು ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಗೆ ಅಂತಂದ್ರೆ ಒಂದೇ ತೆಂಗಿನಕಾಯಿಯ 2 ಓಳುಗಳಿದ್ದಂಗೆ ಒಂದೇ ಚಿತ್ರ 3 ಜನ ನಿರ್ಮಾಪಕರು, ಭಾಗ 1 ಭಾಗ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿದ್ಲಿಂಗು ಸಿನಿಮಾದ ಕೊಟ್ಟಿರೋದಕ್ಕೆ ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈಕೆ ಮಾಡೋದು ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯೋಗಿ ನಾನು ಹಳೆ ಪರಿಚಯ, ಸೊ ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ ವರ್ಕ್ ಮಾಡೋದಕ್ಕೆ. ಸೊ 1-2-3 ಡೇಸ್ ಕಷ್ಟ ಆಯ್ತೇನೋ, ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ. ಬಟ್ ಅದಾದಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ವರ್ಕ್ ನಾನು ತಗೊಂಡ್ರು ಅಂತ. ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನನ್ನ ಜೊತೆ ಸೀತಾಮಾಮ್ ಇದ್ರು, ಮಂಜುನಾಥ್ ಸರ್ ಇದ್ರು, ಆ್ಯಂಡ್ ಸ್ನಿಗ್ಧ, ಮಂಜುನಾಥ್, ಮತ್ತೆ ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು. ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂದಾಗ. ಬಿಕಾಸ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಆಕ್ಟರ್, ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು. ಸೊ ಆ್ಯಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ. ಸೊ ಎಸ್, ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್, ನಾನು ಅವರ ಮಲಯಾಳಂ ಫಿಲಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಇದು 2ನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅನೂಪ್ ಸಿನಿನ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಎಲ್ಲೇ ಹೋದ್ರೂ ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ. ಸೊ ಇಟ್ ಇಸ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ, ನಾನು February 14th ಕಾಯ್ತಾ ಇದ್ದೀನಿ, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಆ್ಯಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್. ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ, ಒಂದಿನ ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ತಂದೆ ತಾಯಿ ಬರೋದಕ್ಕಾಗಲಿಲ್ಲ, ಪಾಪು ಇತ್ತು ಅಂತ. ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಫಿಲಮ್ಸ್ ಮಾಡಿದ್ದೀನಿ, ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ. ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು. ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂಥ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಖುಷಿ ಪಟ್ಟರೋ ಅಷ್ಟೇ ಖುಷಿ ಪಟ್ಟಿದ್ದು ಭಾವನಾ.
ಆ್ಯಂಡ್ ಎಷ್ಟು ಸತಿ ನಾನು ಸಿಕ್ಕಿದಾಗೆಲ್ಲನೂ ಅನೂಪ್ ಸರ್ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ ಡೂ ಇಟ್, ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದ್ದು ಭಾವನಾ ರಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ನನ್ನ ಭಾವನಾ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಇವಳೇ ನನಗೆ ಅಂತ. ಬಿಕಾಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಎಂಥ ಫಿಲ್ಮ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಏನು ಫೆಸ್ಟಿವಲ್ ಆದ್ರೂ ಫಸ್ಟು ಓಡೋಗಿರ್ತಾಳೆ ಫಿಲ್ಮ್ಗಳನ್ನ ನೋಡೋದಕ್ಕೆ. ಶಿ ನಾಟ್ ಜಸ್ಟ್ ಆ್ಯಕ್ಟ್, ಯು ಜಸ್ಟ್ ಸ್ಟಡಿ ದ ಫಿಲ್ಮ್. ಸೊ ಯು ಆರ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್. ಸೊ ಆ್ಯಂಡ್ ಯೋಗಿ ಇಸ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಮೀ ಇನ್ ದಿಸ್ ಫಿಲ್ಮ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ the rapport we share. So thank you so much and it was nice working with each and everyone. Thank you. ನಮ್ಮ ಇಂಡಸ್ಟ್ರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು. ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟರ್ನಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಎಲ್ಲ ಸಿನಿಮಾಗಳ ಮೇಲೆ ಇರಲಿ. ಆ್ಯಂಡ್ ಸೋನು, ನಾನು ಸ್ವಲ್ಪ ರಿಸರ್ವ್ಡ್, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ, ಬಟ್ ಏನೇ ಡೌಟ್ ಇದ್ರು ಅಥವಾ ಎಲ್ಲೇ ಹೋಗ್ಬೇಕಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ, ಹೋಗ್ತಿದ್ಯಾ ಕಂಪ್ನಿ ಸಿಗುತ್ತಾ ಅಂತ. ಸೊ ಮೈ ಗೋ ಟು ಸೋನು. ಸೊ ವೆನ್ ಶಿ ನೀಡೆಡ್ ಮೈ ಅಫ್ಕೋರ್ಸ್ ಈ ವೇದಿಕೆಯಲ್ಲಿ ದಿನ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು. ಬಿಕಾಸ್ ವಿ ಆರ್ ಆಲ್ ಆ್ಯಕ್ಟರ್ಸ್, ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್. ಸೊ ನೇಹಾವ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು, ತುಂಬ ಟೈಮ್ ಆಗಿತ್ತು. ನೈಸ್ ಟು ಸಿ ಯು ಆಲ್ಸೋ ಆ್ಯಂಡ್ ಆಲ್ ದ ಬೆಸ್ಟ್ ಟು ಸಿದ್ಲಿಂಗು ಟು. ಬಿಕಾಸ್ ಸಿನಿಮಾನ ನಾವು ಫಸ್ಟ್ನ ತುಂಬ ಎಂಜಾಯ್ ಮಾಡಿದ್ವಿ, ಸೆಕೆಂಡ್ ಅದಕ್ಕಿಂತ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ದ ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಇಡೀ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್. ಸಿನಿಮಾನ ಎಲ್ಲರೂ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡೋಣ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಸ್ಪೆಷಲಿ ಸರ್ ನಿಮ್ಮ ರೈಟಿಂಗ್ಗೆ, ನಿಮ್ಮ ಈ ಹೊಸ ನಿರ್ದೇಶನಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಭಾವನಾ. ಐ ಆಮ್ ಶೋರ್ ಸಿಬ್ಲಿಂಗು ಟು ತುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಆಮಂತ್ರಣ ನೀಡಿದ್ದಕ್ಕೆ ಈವೆಂಟ್ಗೆ. ಯೋಗಿ, ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್. ಯಾವುದೇ ಪಾತ್ರ ಆಗಲಿ ಸ್ಮೂತಾಗಿ ಇದು ಮಾಡಿಬಿಡ್ತೀರಾ ಆ್ಯಂಡ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ನನಗೆ. ಸೋನು ಗೌಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಆ್ಯಂಡ್ ಈ ಫಿಲ್ಮ್ ತುಂಬ ಜನ ಹೇಳ್ತಾರೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾ, February 14th ಮ್ಯೂಸಿಕ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ. ಅನೂಪ್ ಸರ್ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ. ಚುರ್ಮುರಿ, ಆ್ಯಕ್ಚುಲಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು. ಕಥೆಯೊಂದು ಬೇರೆ ಥರ ಇದೆ, ಇದೊಂದು ಬೇರೆ ಥರ ಇದೆ, ಕಂಪ್ಲೀಟ್ ರ್ಯಾಪೋನೇ ಬೇರೆ ಥರ ಇದೆ, ಹೈಸ್ ಆ್ಯಂಡ್ ಲೋಸ್ ಇದೆ. ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ. ಆ್ಯಂಡ್ ನಿರ್ಮಾಪಕರಿಗೆ ಕಂಗ್ರ್ಯಾಚುಲೇಷನ್ ಸರ್, ಇನ್ನೊಂದು ಫಿಲ್ಮ್ ಮಾಡಿದ್ದೀರಾ, ಅದ್ಭುತವಾದ ಒಂದು ಕಥೆಯನ್ನು ನಿರ್ಮಾಪಣೆ ಮಾಡಿದ್ದೀರಾ. ಸೊ February 14th ರಿಲೀಸ್ ಆಗ್ತಿದೆ ಸಿದ್ಲಿಂಗು ಟು. ದಯವಿಟ್ಟು ಥಿಯೇಟರ್ಸಿಗೆ ಬಂದ್ಬಿಟ್ಟು. ಥ್ಯಾಂಕ್ ಯು. ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ ಯೋಗಿ ಸರ್ ವಾಯ್ಸ್, ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ ಅದೇ ಒಂಥರ ಮಜವಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸಿದ್ಲಿಂಗು ಟು ಹೇಗಿರುತ್ತೆ ಅಂತ. ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲನೂ ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು. ಆ್ಯಂಡ್ ಐ ಆಮ್ ಶೋರ್ ಈ ಮೂವಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮಗೆ, ನಿಮ್ಮ ತಂಡಕ್ಕೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಈ ಸಿನಿಮಾಯಿಂದ. ಲೈಕ್ ಇವ್ರು ಹೇಳ್ದಂಗೆ ನಮಗೆ ತುಂಬ ಗೊತ್ತಿದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಆಮೇಲೆ ಒಳ್ಳೆ ಸಿನಿಮಾ ಬಂದರೂ ಜನ ಹೋಗಿ ಥಿಯೇಟರ್ಸ್ ನೋಡೋದು ಸಖತ್ ಕಷ್ಟ ಆಗಿದೆ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿ ಪ್ರಮೋಟ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಈ ಸಿನಿಮಾ 14th ರಿಲೀಸ್ ಆಗ್ತಿದೆ ಅಂತ. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸೋನು, ಯಾ ವೇಟಿಂಗ್ 14th ಏನೇನೆಲ್ಲ ತಪ್ಪು ಮಾಡಿರ್ತಾಳೆ, ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ. ಬಿಕಾಸ್ ಪ್ರತಿಯೊಂದು ಸತಿನೂ ಮನುಷ್ಯನ ತಪ್ಪು ಮಾಡೇ ಮಾಡ್ತಾರೆ. ಸೊ ಲೈಕ್ ಶಿ ಸೆಡ್, ಐ ಆಮ್ ಅ ಬೆಸ್ಟ್ ಕ್ರಿಟಿಕ್. ನನಗೂ ಅದೇ ಥರ ಅವಳು ಸಪೋರ್ಟ್ ಮಾಡ್ತಾಳೆ, ನಾನು ಅವಳಿಗೆ ಅದೇ ಥರ ಸಪೋರ್ಟ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ಗೆ ಈ ಮೂವಿಗೂ ತುಂಬ ಡಿಫ್ರೆಂಟಾಗಿ ಕಾಣ್ತಾಳೆ, ತುಂಬ ಮುದ್ದಾಗಿ ಕಾಣ್ತಾಳೆ. ಆ್ಯಂಡ್ ಸರ್ ನನಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ. ಅದು ಕೇಳಿ ಸಖತ್ ಖುಷಿ ಆಯಿತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯೋಗಿ, ಫಾರ್ ಯು ಟು ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಎಲ್ಲರಿಗೂ. ಲಾಂಚಿಗೆ ಬರ್ತಿರೋದು. ಆ್ಯಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರೇ, ಸೊ ಎಲ್ಲ ಕಾಮನ್ ಥಿಂಗ್ಸ್ ಎಲ್ಲ ನಾನು ಅದೇ ಸ್ಕೂಲ್. ಸೊ
ನಾನು ಆ್ಯಕ್ಚುಲಿ ಹಾಸ್ಟೆಲ್ ಓದಿದ್ದು. ಸೊ ದುನಿಯಾ ವಿಜಯ್ ಎಲ್ಲ ಅದೇ ನಿಮ್ಮದು ಸಿನಿಮಾ ನೋಡ್ಬೇಕಾದ್ರೆ ಸರ್, ದುನಿಯಾ ಸಿನಿಮಾ 2 ಅವರ್ ಇದ್ರು ನಾವು ಹಾಸ್ಟೆಲ್ಗೆ ಬಂದು 4 ಅವರ್ ಕತೆ ಹೇಳ್ತಿದ್ವಿ. ಅದು ಅಷ್ಟಿಷ್ಟ ಆಗೋದು ನಮಗೆ. ಏನು 2 ಅವರ್ ಸಿನಿಮಾ ನೋಡಿ 4 ಅವರ್ ಹೇಳ್ತಾನೆ. ಸೊ ಆ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ತುಂಬ ಸಿನಿಮಾಗಳು ನೋಡ್ತೀನಿ. ಸೊ ಸಿದ್ಲಿಂಗು 1 ಅಂತೂ ನಾವು ಸಖತ್ ಮಜಾ ಮಾಡಿದ್ವಿ ಹಾಸ್ಟೆಲಲ್ಲಿ. ಸೊ ಸಿದ್ಲಿಂಗು 2ಗೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಿ. ಸಾರಿ, ನಾನು ಹೇಳೋದು ಮತ್ತೆ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಸರ್. ಭೀಮನ ಫಸ್ಟ್ ಡೇ ಫಸ್ಟ್ ಶೋ ನೋಡಿ. ಅಂದ್ರೆ ಗ್ಯಾರಂಟಿ ಅವರು ಅಂದ್ರೆ ಯಾವುದೋ 1-2 ಸಿನಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು, ಬಟ್ ಅವ್ರ ಗ್ಯಾರಂಟಿ ಇದೆ. ಅವತ್ತು ಆ ಕಾಲದಲ್ಲೇ ಇಡೀ ಮನೇನ ಇಡೀ ಕರ್ನಾಟಕನ ಹೋಲ್ಡಲ್ಲಿ ಇಟ್ಕೊಂಡು ಆ ಸಿಟಿಯಲ್ಲಿ ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ನೋಡೋಕೆ ಮಾಡೋದಂತ ಮೋಸ್ಟ್ ಟ್ಯಾಲೆಂಟೆಡ್. ನಿಮ್ಮ ಸಿನಿಮಾ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸ್ ಈ ಸಿನಿಮಾಲಿದೆ. ಸಿದ್ಲಿಗೂಲಿತ್ತು, ಇದರಲ್ಲಿ ಇರುತ್ತೆ. ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು 2 ಮಾಡಿರೋದಕ್ಕೆ. ಇದನ್ನು ಕಂಟಿನ್ಯೂ ಆಗಲಿ, ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್. ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ. ಇನ್ನೊಂದ್ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ 3 ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರಾಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ. ಜೊತೆಲಿ ಇಲ್ಲ, ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇರುವಂಥ ಎಲ್ಲ 3 ಪ್ರತಿಭೆಗಳಾಗ್ಬೋದು, ಎಲ್ಲರೂ ತುಂಬ ಒಳ್ಳೆ ನಟರು. ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ. ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ. ಎವ್ರಿಬಡಿ, ಯೋಗಿ, ಸೋನು ಆಗ್ಬೋದು, ನೀವಾಗ್ಬೋದು, ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದರೆ ಈಗ ನಾವು ಎದುರ್ಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಂಗಾಗಿ ಈ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTT ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನಮಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTT ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳೆಲ್ಲ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇದೆ. ಅದಕ್ಕೊಂದು ಸುಮಾರು ಕಾರಣ ಇದೆ. ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗೆಲ್ಲ ಯೋಗಿ ಹಿಂಗೆ ಮಾಡಬೇಕಪ್ಪ ಅಂತೇಳಿ. ನಮಗೆ ಲಾಸ್ ಒಂದೇ ಸರ್, ಏನು ಅಂತ ಗೊತ್ತಿಲ್ಲ. ಅದೊಂದು ನಮ್ಮ ಈ ಚಿತ್ರರಂಗಕ್ಕೆ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗುತ್ತೆ. ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ, ತುಂಬ ಒಳ್ಳೆ. ನನಗೆ ಯೋಗಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್. ಅವನಿಗೆ ಭಯ ಇದ್ದರೆ ನಿಂತ್ಕೊತಾನೆ, ಭಯ ಇಲ್ಲದೆ ನಿಲ್ತಾನೆ. ನನ್ನ ಆ ಭಯ ಇಲ್ಲದೆ ಅದು ತುಂಬ ದೊಡ್ಡ ಶಕ್ತಿ. ಅದು ತುಂಬ ಕಷ್ಟ. ಎಲ್ಲರೂ ಬರೋಣ ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ನೋಡ್ಬಿಡ್ತೀವಿ. ಇಲ್ಲ, ಅದನ್ನ ಮೀರಿ ನಿಲ್ತಾನಲ್ಲ, ಅದೊಂದು ದೊಡ್ಡ ಕೆಪಾಸಿಟಿ ಅದು. ನನಗೆ ನಾನು ಯಾವಾಗಲೂ ನೋಡಿದಾಗ ನನಗೆ ಅದೇ ಒಂದು ಬೇಜಾರಾದೇನೆ. ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದ್ಮೇಲೆ ನನಗೆ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕೈಲಿ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ, ಅವ್ರು ಬಿಡಲ್ಲ. ಅದು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು. ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಯೋಗಿ. ಬಟ್ ನನಗೊಂದೇ ಆಸೆ, ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ. ಯೋಗಿ ಕೆಪಾಸಿಟಿನೇ ಬೇರೆ ಇದೆ. ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಏನೂ ಬರ್ತಾರೆ ನಾನು ಇರ್ತೀನಿ, ಜೊತೆ ನಾನು ನಿಂತ್ಕೋತೀನಿ. ನಮ್ಮದು ಯಾವಾಗಲೂ ನನ್ನ ಎದೆ ಇದೆ. ಅದು ಅಂಥ ಸಮಯ ಬಂದರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸ್ತೀನಿ. ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು, ತುಂಬ ಚೆನ್ನಾಗಿದ್ದಾನೆ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಬೇರೆ ನನ್ನ ಕೈ ಸಿಕ್ಕರೆ ಬೇರೆನೇ ಮಾಡ್ತೀನಿ. ಅಂದರೆ ಬೇರೆ ಏನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರು ನನ್ನ ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ತಾಡಿಸಿ ಕಿವಿಯೆಲ್ಲ ಕಚ್ಚೋದು. ನಾವು ಒಂಥರ ಮುದ್ದಾಗಿ ಇದ್ವಿ. ನೀವು ಹೆಂಡತಿ ಬದುಕು ಕಚ್ತಾ ಇದೆಯಾ ಹಂಗೆ ಹೇಳೋ ಮತ್ತೆ ಇಬ್ಬರು ಮಕ್ಕ ನೋಡ್ಕೊಳ್ತೇವೆ. ನಾವು ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ. ಎಲ್ಲ ಕಿವಿ ಆರಾಮಾಗಿರ್ತಾನೆ. ಸೊ ಮೇಡಮ್ ಇದ್ದಾರೆ,
ಕೋಟೆ ಅವರಿದ್ದಾರೆ, ಸರ್ ರಮೇಶ್ ಸರ್ ಮಂಜುನಾಥ್ ಸರ್ ಇದ್ದಾರೆ. ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ಕಲಾವಿದರು ಇವತ್ತು ಅತಿ ದೊಡ್ಡ ಕಲಾವಿದರು, ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತೀವಿ, ಏನು ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ. ಆಮೇಲೆ ನನಗೆ ಮೇಡಮ್ ಜಿಮ್ ಮೇಟ್ ನಾವಿಬ್ರು, ನಾನು ಅವ್ರ ಟ್ರೈನರ್ ಅವಾಗ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ, ಸರ್ ನನಗೊಂದು ಪಾತ್ರ ಕೊಡಿದ ಅದೆಲ್ಲ ಗೆಳೆಯಾ ಅಂತ ಶುರು ಮಾಡಿದ್ರು. ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ. ಆಮೇಲೆ ಎಲ್ಲ ಒಂದು ತಂಡ ಇದೆ, ನಾಗಾರ್ಜುನ ಅರಸು ಅಂತಾರೆ, KB ಸಿಂಗರು. ನೀವು ಬೈಕೇ ಬೇಡ ಅನ್ಸುತ್ತೆ, ಸುಮ್ಮನೆ ಹಂಗೆ ಆಡ್ಬೋದು. ನನ್ನ ಆಸೆ ಯಾವಾಗಲೂ ಅದೇ, ನಾನು ಈಗ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ. ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅಷ್ಟೇ ನಾನು ಕುಗ್ಗಿದಾಗ ಅಕ್ಕ ಸರಿ ಮಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷನಲ್ ಅನಿಸುತ್ತೆ. ಅಂದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ಏನು ಕುಗ್ಗಲೇ ಬೇಕಾಗಿಲ್ಲ ಆಯ್ತಾ. ಯಾವ ಕಾರಣಕ್ಕೂ ಕುಗ್ಗಬಾರ್ದು. ಪ್ರಾಣ ಜೀವ ಹೋಗುತ್ತೆ ಅಂದ್ರೆ ಮಾತ್ರ ಅದಕ್ಕೆ ಸರೆಂಡರ್ ಆಗೋದು, ಬಿದ್ದರೆ ಏನಕ್ಕೂ ಸರೆಂಡರ್ ಆಗ್ಬಿಟ್ಟು ಆರಾಮಾಗಿರು, ಎಲ್ಲ ಮುಂದಕ್ಕೆ ಹೋಗ್ತಾ ಇರ್ತೇವೆ ಅಲ್ವಾ. ಅಂದರೆ ಪರ್ಮನೆಂಟ್ ಅದು ನಮಗೆ ಬಿಟ್ಟು ಹೋಗೋದು, ಅವಾಗ ಮಾತ್ರ ಕುಗ್ಬೇಕು. ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು. ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು, ನೀವೆಲ್ಲ ನೀವು 3 ಜನ ಅಷ್ಟೇ ಅದ್ಭುತವಾದ ನಟರುಗಳು. ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್. ನನಗೆ ಗೊತ್ತಿಲ್ಲ, ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ. ಆಮೇಲೆ ಆರಾಮಾಗಿರಪ್ಪ, ಒಳ್ಳೇದಾಗುತ್ತೆ ಅಲ್ವಾ. ಅದು ಬೇರೆ ನಾನು ಹೇಳ್ಬೇಕಾ ಸರ್? ನಾನು ಹಂಗೆ ಮಾತಾಡಿದ್ದೀನಿ. ಹೌದು, ಈಗಲೂ ನನ್ನ ಎಂಟ್ರಿ ಇರ್ಲಿಲ್ಲ, ಅಚಾನಕ್ಕಾಗಿ ಬಂದೆ. ಅಡಚಣೆಗಾಗಿ ವಿಚಾರಿಸ್ತೇವೆ. ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ, ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ, ಆದ್ರೆ ದೇಶಕ್ಕೆ ಸತ್ಪ್ರಜೆ. ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ, ಆದರ್ಶ ಅಂದ್ರೆ ಮರ್ತ್ಬಿಡಿ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು. ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ, ನಾನು ತಿಳ್ಕೊಳ್ಬೇಕಾದ್ರೆ, ಮನಸ್ಸುಗಳನ್ನ ಕಟ್ಕೊಳ್ಳುವಾಗ ಮಾತಿರ್ಬೇಕು, ಸಾವಾದಾಗ ಮೌನ ಇರಬೇಕು ಅಂತ. ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು, ಎಂಥ ಸಮಯ ಬಂದ್ರು, ಯಾರೇ ಕೈ ಬಿಟ್ರು, ಏನೇ ಬಿಟ್ಟೋದ್ರು, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಕೈ ಬಿಡಿಸ್ತೀನಿ, ಕೈ ಹಿಡಿತೀನಿ ಕಣ ಅಂತೇಳಿ ಯೋಗಿ ಸರ್ ಹೇಳಿದ್ರು. ನಿಜಕ್ಕೂ ಮನಸ್ಸುಗಳು ಕಟ್ಕೊಳ್ಳುವಾಗ ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ, ಇವತ್ತು 2 ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೂಡ ಭೀಮಾ ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ನನಗೇನೋ ಬೇರೆ ಆಸೆ ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳನ್ನ ಕಟ್ಕೊಳ್ಳುವಂತ ಕೈಂಕರ್ಯದ ಮುಂದೆ ಇನ್ಯಾವುದೂ ಏನು ದೊಡ್ಡದಿಲ್ಲ. ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ Wait. Yes, thank you. Wait.